ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರತಕ್ಕಂಥದ್ದು, ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ. ಮೆಟ್ರೋಯಿಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋಯಿಂದ ಮತ್ತು ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ, ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾಯಿದೆ. ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಡ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ. ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ, ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರತಕ್ಕಂಥದ್ದು, ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ. ಮೆಟ್ರೋಯಿಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋಯಿಂದ ಮತ್ತು ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ, ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾಯಿದೆ. ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಡ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ. ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು. ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ, ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರತಕ್ಕಂಥದ್ದು, ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ. ಮೆಟ್ರೋಯಿಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋಯಿಂದ ಮತ್ತು ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ, ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾಯಿದೆ. ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಡ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧಕ್ಕೆ ಕೆಲಸ ನಿಲ್ಲಿಸಿದ್ದಾರೆ. ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು. ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ, ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರತಕ್ಕಂಥದ್ದು, ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ. ಮೆಟ್ರೋಯಿಂದ
ಅಡೆತಡೆ ಆಗ್ತಾ ಇದೆ. ಮೆಟ್ರೋ ಇಂದ ಮತ್ತು ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಯಾವ ವರ್ಕ್ಗಳಿಗೆ ಪೆಂಡಿಂಗ್ ಇದೆ, ಯಾವ್ದು ಆಗ್ಬೇಕು? ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾ ಇದೆ. ಆಗ್ಬೇಕಾಗಿರೋದು ಏನು ಅಂತ ಸರ್ ಈ ಕೆಲಸ? ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಟ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪಾಲಿಕೆಯಲ್ಲಿ ಈ ಕೆಲಸಕ್ಕೆ ಆಗುವಷ್ಟು ಅನುದಾನ ಇದೆಯಾ? ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧ ಕೆಲಸ ನಿಲ್ಲಿಸಿದ್ದಾರೆ. ಒಬ್ಬ ಹಿರಿಯ ಶಾಸಕರಾಗಿ ಪಾಲಿಕೆಗೆ ಆಗ್ಬೇಕಾದಂತ ಕೆಲಸಗಳಾಗ ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು. ಎಲ್ಲ ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪ್ನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ. ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಫಾಸ್ಟ್ ಆಗ್ತಾ ಇಲ್ಲ. ಮೆಟ್ರೋ ಇಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋ ಇಂದ ಮತ್ತೆ ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಯಾವ ವರ್ಕ್ಗಳಿಗೆ ಪೆಂಡಿಂಗ್ ಇದೆ, ಯಾವ್ದು ಆಗ್ಬೇಕು? ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾ ಇದೆ. ಆಗ್ಬೇಕಾಗಿರೋದು ಏನು ಅಂತ ಸರ್ ಈ ಕೆಲಸ? ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಟ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪಾಲಿಕೆಯಲ್ಲಿ ಈ ಕೆಲಸಕ್ಕೆ ಆಗುವಷ್ಟು ಅನುದಾನ ಇದೆಯಾ? ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧ ಕೆಲಸ ನಿಲ್ಲಿಸಿದ್ದಾರೆ. ಒಬ್ಬ ಹಿರಿಯ ಶಾಸಕರಾಗಿ ಪಾಲಿಕೆಗೆ ಆಗ್ಬೇಕಾದಂತ ಕೆಲಸಗಳಾಗ ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು. ಎಲ್ಲ ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪ್ನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ. ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ದರೂ ಕೂಡ ಕೆಲಸ ಆಗ್ತಾ ಇಲ್ಲ, ಫಾಸ್ಟ್ ಆಗ್ತಾ ಇಲ್ಲ. ಮೆಟ್ರೋ ಇಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋ ಇಂದ ಮತ್ತು ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ಕಿಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನು 2 ವರ್ಷದಿಂದ ತುಂಬ ಸ್ಲೋ ಆಗಿ ಆಗ್ತಾ ಇದೆ. ಯಾವ ವರ್ಕ್ಗಳಿಗೆ ಪೆಂಡಿಂಗ್ ಇದೆ, ಯಾವ್ದು ಆಗ್ಬೇಕು? ಅಲ್ಲ, ಯಾವುದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳ್ನಾಡಿಂದ ಬರೋಂಥ ವೆಹಿಕಲ್ಸು ಮತ್ತು ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದರೆ ಎಲ್ಲೋ ಒಂದು ಕಡೆ ಇದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾ ಇದೆ. ಆಗ್ಬೇಕಾಗಿರೋದು ಏನು ಅಂತ ಸರ್ ಈ ಕೆಲಸ? ಇದನ್ನು ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ಥರ ಮಾಡಿ, ಸಾರ ಮೋಟರ್ ಟ್ರೈನ್ ಮಾಡಿ ತೊಗೊಂಡು ಹೋಗ್ಬೇಕು. ಅದನ್ನು ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಪಾಲಿಕೆಯಲ್ಲಿ ಈ ಕೆಲಸಕ್ಕೆ ಆಗುವಷ್ಟು ಅನುದಾನ ಇದೆಯಾ? ಅನುದಾನನೂ ಇಲ್ಲ, ಮತ್ತು ಅವರು ಲಾಸ್ಟ್ ಟೈಮು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧ ಕೆಲಸ ನಿಲ್ಲಿಸಿದ್ದಾರೆ. ಒಬ್ಬ ಹಿರಿಯ ಶಾಸಕರಾಗಿ ಪಾಲಿಕೆಗೆ ಆಗ್ಬೇಕಾದಂತ ಕೆಲಸಗಳಾಗ ಅದನ್ನೇ ನಾನು ವಿಧಾನಸಭೆಯಲ್ಲೂ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗಲೂ ಅನುಭವಿಸ್ತಾ ಇದ್ದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪ್ನಿಗಳು ಎಲ್ಲವೂ ಇರ್ತಕ್ಕಂಥದ್ದು. ಎಲ್ಲ ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪ್ನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಪೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ. ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ.